ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ದಿನಾಲು ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ನನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀರಾ. ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನೋಡಿ ಮಂಜುಳಾ ಹೆಂಗೆ ಹೂ ತಂದು ಹಾಕಿದಾಳ. ಇಲ್ಲಿ ಘಮ 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 ವಾಸನೆ ಎಷ್ಟು ಘಮ ಘಮ ಮನೆ ತುಂಬ ಎಲ್ಲ ಮಲ್ಲಿಗೆ ಹೂವಿನ ವಾಸನೆ ಇದ್ದದ. ಒಂದು ಸಾರಿ ಹೇಳ್ಕೊಟ್ರೆ ಆಯ್ತು, ಅವಳಿಗೆ ಎಲ್ಲ ಕರೆಕ್ಟ್ ನೀಟಾಗಿ ಮಾಡ್ತಾಳೆ ನೋಡಿ. ಇಲ್ಲಿ ನೋಡಿ ಪೇರು ತೊಗೊಂಬಂದಿದ್ದಾರೆ, ಎಷ್ಟು ಮಸ್ತ್ ಅದಾವ. ಸಣ್ಣ ಸಣ್ಣ ಪೇರು ತೊಗೊಂಬರ್ರಿ ತಿನ್ಲಿಕ್ಕೆ ಅಂತ ಅಂದಮೇಲೆ ಎಷ್ಟೊಂದು ಪೇರು ತೊಗೊಂಬಂದಿದ್ದಾರೆ ನೋಡಿ. ಎಲ್ಲರಿಗೂ ನಿನ್ನೆ ಮಂಜುಳಾಗ ಮತ್ತು ಅವರು ವಾಚ್ಮ್ಯಾನ್ ಅವರ ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟೆ. ಆದರೂ ಇನ್ನೂ ಎಷ್ಟೊಂದು ಪೇರು ಅದಾವ. ಪೇರು ಸ್ಮೆಲ್ ನೋಡಿ ಮೂಗೊಳಗೆ ಸ್ಮೆಲ್ ಗೊತ್ತಂಗಾಗೈತೆ ನೋಡ್ರಿ. ನಿಮ್ಮ ಮನೆಯಾಗೂ ಹಿಂಗೆ ಆಗ್ತದೆ. ಪೇರು ಹಲಸಿನ ಹಣ್ಣು ಈ ಥರ ತಂದ್ರೆ ಮನೆ ಒಳಗೆಲ್ಲ ಘಮ ಘಮ ವಾಸನೆನ ನೋಡಿ. ಏನಮ್ಮ ಡ್ರೆಸ್ ಚಂದ ಕಾಣಿಸತೈತ್ಲ ನಿಂಗೆ? ಹಾಂ, ಡ್ರೆಸ್ ಹಾಕೊಂಡು ಚಲೋ ಮಾಡಿದೆ ನೋಡ್ಬ. ಎಷ್ಟು ದಿನ ಆಯಿತು ನೈಟಿ ಹಾಕೊಂಡು ಬರಾತಿದ್ದೆ. ಮತ್ತು ಇವ್ರು ಅಂದ್ರೆ ನಂಗೆ ಮಂಜುಳಾಗ ನಿನ್ನ ಕಡೆ ಡ್ರೆಸ್ ಇದ್ರೆ ಕೊಡ್ಲ ಹಾಕೋಲಿ ಪಾಪ, ಎಷ್ಟು ಬರೀ ಅದ ಬಟ್ಟೆ ಹಾಕೊಳತ್ತಾಳು. ನಾಂದೆ ನಂದು ಡ್ರೆಸ್ ಬರಲ್ರಿ ಅವಳಿಗೆ, ಮತ್ತು ಸಣ್ಣ ಆಗ್ತಾವೇನೋ ಅಂತಂದೆ. ಆದರೂ ನೀನು ಕರೆಕ್ಟ್ ಆಗ್ಯಾವ ನನ್ನ ಡ್ರೆಸ್, ನಿಂಗೆ ಚಲೋನು ಕಾಣಿಸತೈತಿ. ಮತ್ತು ಸೈಕಲ್ ಹೊಡ್ಕೊಂಬಂದು? ಹಾಂ, ಬೆಳಿಗ್ಗೆ ಸೈಕಲ್ ಮೇಲೆ ಆಯಿತು. ಓಕೆಮ್ಮ. ಮತ್ತು ಇದು ರೊಟ್ಟಿ ನಮಗೆ ಜೋಳನೂ ತಂದು, ಜೋಳ ನೀನೇ ತೊಗೊಂಬಂದು ಊರಿಂದ. ಜೋಳ ತೊಗೊಂಬಂದು ನಮಗೆ ರೊಟ್ಟಿ ಮಾಡಿ, ಮತ್ತು ರೊಟ್ಟಿ ಮಾಡಿ ಎಷ್ಟು ತಿಳು ರೊಟ್ಟಿ ಬಡಿಯಾತಿ ನೋಡು. ನಮಗೆ ರೊಟ್ಟಿ ಮಾಡಿ ಕೊಡಾತಿ. ಆಯಿತು, ಟೇಸ್ಟ್ ಹೆಂಗೈತೆ ನೋಡ್ತೇವೆ ನೋಡಿ, ಮತ್ತು ಹೇಳ್ತೇವೆ ನಿನಗೆ ಹೆಂಗೇನಾಗದ ಅಂತ ಹೇಳಿ. ಇದು ಏನು ಜೋಳ ಇದು? ಇದು 5 ನಂಬರ್ ಅಮ್ಮ. ಜೋಳದ ಹೆಸರು 5 ನಂಬರಾ? ಹಾಂ ಹಾಂ. ನಿಮ್ಮ ಹೊಲದಾಗ ಬೆಳೆಸ್ತೀರಿ? ಹಾಂ, ನಮ್ಮ ಮಾಮಾರ ಹೊಲದಾಗ ಬೆಳೆಸ್ತೀವಿ. ಹಾಂ, ಆಯ್ತಾಯ್ತು ನೋಡೋಣ. ಹೆಂಗೆ ನಾನು ನೀನೇ ಬಿಸ್ಕೊಂಬಂದಿಲ್ಲ ಇದು? ಹಾಂ, ಇವ ಟೇಸ್ಟ್ ಮಾಡಿ ಹೆಂಗೈತೆ ನೋಡೋಣ. ಮಲ್ಲಿಗೆ ಹೂವು ಹಾಕ್ಕೊಂಡು ಮತ್ತು ಅಲ್ಲೂ ಇಟ್ಟು ಬಂದಿಯಲ್ಲ, ಅಲ್ಲೂ ಇಟ್ಟು, ಹಾಂ ಅದು ಇಟ್ಟು ಬಂದಿ. ಇಲ್ಲಿ ನೋಡಿ ಬಿಸಿ ಬಿಸಿ ರೊಟ್ಟಿ ರೆಡಿ ಅದ, ಬರ್ರಿ ಎಲ್ಲರೂ ತಿನ್ನಕ. ನೋಡ್ರಿ ಇಲ್ಲಿ ಎಷ್ಟು ಪಟ 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 ಬಡಿತಾ ಇದ್ದಾಳೆ, ಎಷ್ಟು ತ್ರಾಸ ಮಾಡ್ಕೊಂಡೆ ಮಾಡ್ತಾ ಇದ್ದಾಳೆ. ಮಾಡಮ್ಮ. ಮಂಜುಳಾ ಏನಮ್ಮ ಡ್ಯೂಟಿಗೆ ಬಂದಾಗ ಬಂದು ನಮ್ಮ ಮನೆಗೆ? ಹಾಂ, ಸೈಕಲ್ ತೊಗೊಂಡೆ. ಈಗ ನೀ ಸೈಕಲ್ ತೊಗೊಂಡಿಲ್ಲ, ದೇವ್ರ ಸ್ಕೂಟಿನೂ ತೊಗೊಂಡು ಹೋಗುವಂಗೆ ಆಗಲಿ ನಿಂಗೆ. ಅದಮ್ಮ ಸ್ಕೂಟಿ ತೊಗೊಂಡು ಸ್ಕೂಟಿ ಹೊಡ್ಕೊಂಡೆ ನಮ್ಮ ಮನೆಗೆ ಬಾ ಅಂತೀನಿ. ನೀ ಕೆಲ್ಸಕ್ಕೆ ಬರೋದಿಲ್ಲ, ನಮ್ಮ ಮನೆಗೆ ಡ್ಯೂಟಿಗೆ ಬರೋದೆ. ಹಾಂ, ಓಕೆಮ್ಮ ಹೋಗಿ ಬಾ. ಹಾಂ, ಮತ್ತೇನಾದರೂ ಈ ಥರ ಫೋನ್ ಮಾಡು. ಓಕೆಮ್ಮ, ಹೊಡಿ ಸೈಕಲು. ಎಷ್ಟು ಖುಷಿ ಆಗ್ತದೆ ನಮ್ಮ ಮನೆ ಮಗಳ, ಎಷ್ಟು ಚಂದ ಸೈಕಲ್ ಹೊಡ್ಕೊಂಡೆ ಒಂದು ಡ್ಯೂಟಿಗೆ ಹೋದಂಗೆ ಮಾಡ್ತಾಯಿದ್ದಾಳೆ, ಬರ್ತಾಯಿದ್ದಾಳೆ. ಹಿಂಗೆ ಮಾಡಮ್ಮ, ಹಿಂಗೆ ಜಯಶಾಲಿಯಾಗಿ ಬಾ, ಹಿಂಗೆ ಈ ಕೆಲಸ ಮಾಡಿ ನೀನು ಖುಷಿಯಿಂದ ಮಾಡೋಣ ಅಂತ ಮಾಡಕ್ಕೆ ಕುಂತೆ. ಏನೇನೋ ಕೆಲಸ ಬಂತು, ಹಿಂಗಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಏನೇನು ಮಾಡಿದೆಲ್ಲ ನಿಮ್ಗೆ ಸ್ವಲ್ಪ ಇವರು ಕನ್ವೊಕೇಶನ್ ಇತ್ತು. ಅದಕ್ಕೆ Now we welcome Dr. Akanksha from Sangrur, Punjab. This Punjabi Sherni known for her boldness and good attitude. To those who know her, she is a reliable friend, a responsible intern, and always heading the group. Congratulations, ma'am. Huduga from Davangere, Dr. Akash Bhiman, the silent guy who speaks through his sculpture work, paintings, drawings and artwork. The hobby of filling his room with beautiful works and handling the situation with calmness are what make him stand out of the box. The human form of discipline and perfect co-intern anyone would dream of. Congratulations, sir. Let your journey be colorful and perfect as your work. Now we welcome Dr. Akash Nitture, hailing from Northeast Gateway of Karnataka, Bidar. He is a talented guy, a person with unfiltered character, a kind-hearted person and a friend to everyone. A best and excited co-intern, a character you don't want to miss out. Congratulations, sir. Dr. Anuj from the capital city Delhi, the master-minded chess player known for his complex thinking and simple nature. Whether it is a walking Wikipedia with an unlimited knowledge in any topic, from coding to chess. Congratulations, sir. Let your journey of knowledge be growing exponentially. An excellent badminton player. He has the ability to make anyone fall for him.
He is a serious great person going. in the morning and funny party person at night. Congratulations, sir. ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದೀರಾ. ಈಗ ಇನ್ನೂ ಸ್ವಲ್ಪ ದಿನ ಆದಮೇಲೆ ಶರಣ್ದು ಕನ್ವೊಕೇಶನ್ ಬರ್ತದೆ. ನಾವು ಸ್ಟೇಜ್ ಮೇಲೆ ಹೋಗ್ತೀವಿ, ಆವಾಗ ಶರಣ್ಗೆ ಇದೆಲ್ಲ ಕೊಡ್ತಾ ಇರ್ತಾರೆ. ನಾವು ನೋಡುವಾಗ ಖುಷಿ, ನಾನು ಕಾಯ್ತಾ ಇದ್ದೀನಿ ಅದು ಯಾವಾಗ ದಿನ ಬರ್ತದೆ ಅಂತ ಹೇಳಿ. ಇಲ್ಲೆಲ್ಲ ಪೇರೆಂಟ್ಸ್ ಎಷ್ಟು ಖುಷಿಯಿಂದ ಬಂದಿದ್ದಾರೆ ನೋಡಿ, ಎಷ್ಟು ಮಕ್ಕಳೆಲ್ಲ ಎಷ್ಟು ಒಳ್ಳೆ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಅದು ನೋಡೋಕೆ ಎಷ್ಟು ನಂಗೆ ಇದಾಗ್ತಾ ಇದೆ. ನಾಳೆ ನನ್ನ ಮಕ್ಕಳು 2 ಜನ ಡಾಕ್ಟ್ರ್ ಮಾಡ್ತಾಯಿದ್ದೀನಿ, 2 ಜನನೂ ಇಲ್ಲಿ ಬಂದು ನಿಂತಿರ್ತಾರೆ. ಹಾಂ, ನಮ್ಮದೆಲ್ಲ ಎಷ್ಟೊಂದು ಜವಾಬ್ದಾರಿಗಳು ಅದಾವೆ ನೋಡಿ, ನಾವೆಲ್ಲ ನಿಭಾಯಿಸೋದಿದೆ ಇದೆಲ್ಲ. ನೀವು ಎಲ್ಲ ಅವಾಗ ನನ್ನ ಜೊತೆ ಬರ್ತೀರಲ್ಲ ನೋಡಿ. 2 ಕಣ್ಣು ಸಾಕಾಗ್ತಾ ಇಲ್ಲ ಅವ್ರಿಗೆಲ್ಲ ನೋಡ್ಲಿಕ್ಕೆ, ಅಷ್ಟೆಷ್ಟು ಖುಷಿಯಿಂದ ಅವರು ಎಲ್ಲ ನಿಭಾಯಿಸ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆಯಲ್ಲ. ಕಷ್ಟಪಟ್ಟು ಮಕ್ಕಳಿಗೆ ಡಾಕ್ಟ್ರ್ ಮಾಡೋದು ಅಂದರೆ ಈಸಿ ಇಲ್ಲ ನಿಜವಾಗ್ಲೂ. ಎಷ್ಟೊಂದು ಖುಷಿಯಿಂದ ಎಲ್ಲ ಮಕ್ಕಳು ಮಾಡ್ತಾಯಿದ್ರು. ಮಳೆ ರಾಜ ಬಂದ ಎಲ್ಲರಿಗೂ ಮಳೆ, ಎಷ್ಟು ಮಧ್ಯಾಹ್ನ ಕಾರ್ಯಕ್ರಮ ಆಗೋದದ, ಕಾರ್ಯಕ್ರಮ ಸಾಯಂಕಾಲ ನಡೀತು ನೋಡಿ. ಎಲ್ಲ ಫೋಟೋ ತಗೊಳ್ಳಿಕ್ಕೆ ಮಾಡಲಿಕ್ಕೆ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಆ ಲೈಟಿಂಗ್ದಂತೂ ಏನು ಹೇಳೋದೇ ಇಲ್ಲ, ಅದು ನೋಡೋಕೆ 2 ಕಣ್ಣು ಸಾಕಾಗಲಿಲ್ಲ, ಅಷ್ಟೊಂದು ಚೆನ್ನಾಗಿ ಲೈಟಿಂಗ್ ಮಾಡಿದರು. So you are just participating in the convocation for 2018 batch. So you also will have this day another 4 years. Yourself, your good name? Spurti. You are also from same batch? Sanvi. Okay. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಓಕೆ ರೈಟ್. ಗೋಕಾಕ್ ತಾಲೂಕ. ಹಾಂ, ಆಮೇಲೆ ಈಗೇನು ಮೊಮ್ಮಗ ಡಾಕ್ಟರ್ ಆಗಿದ್ದಾರೆ. ತಮ್ಮನ ಮಗಳ. ಹಾಂ ಹಾಂ. ಹ್ಯಾಂಗೆ ಅನಿಸ್ತಾ ಇದೆ ನಿಮಗೆ ಡಾಕ್ಟರ್ ಆಗ್ಯಾರ ಅಂದಮೇಲೆ? ಖುಷಿ 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 ಅನಿಸ್ತಾ ಇದೆ. ಹಾಂ, ಈಗಾಗಲೇ ಡಾಕ್ಟರ್ ಆಗಿದ್ದಾರೆ. ಹಾಂ, ನಿನ್ನ ಹೆಸರೇನಪ್ಪ? ಹಾಂ, ಆಕಾಶ. ಈಗಾಗಲೇ ಡಾಕ್ಟರ್ ಆಗಿದ್ದೀರಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ? ಓ ವೆರಿ ಗುಡ್. ನಿಮ್ಮ ಸರ್? ಫೈನಲ್ ಇಯರ್ ಕೆಮ್ಸ್ ಹುಬ್ಬಳ್ಳಿ ಫೈನಲ್ ಇಯರ್. ಏನಿಲ್ಲ, ಈಗ ನನ್ನ ಮಗ ಅದಾನ, ಇವನು ಇಲ್ಲಿ ಫೈನಲ್ ಇಯರ್. ಸೊ ಹಂಗೆ ಇಲ್ಲಿ ಬರ್ತಾ ಇರ್ತೀವಿ ಹಂಗೆ. ನಿಮ್ಮ ಹೆಸರು? ಲಿಖಿತ್ ಅಂತ. ಲಿಖಿತ್ ಮನಿಕೆ. ಅಜ್ಜಿಯವರೇ ಖುಷಿ ಆಗಿರೋ ಒಟ್ಟು. ಹಾಂ, ಅದೆಲ್ಲ ಒಂದು ಹಾಂ ಬಹುಮಂದಿ ನೀವು ಹಾಂ ಹಾಂ. ಮಂಜುಳಾ, ಬೆಳಿಗ್ಗೆನೂ ಕೆಲಸ ಮಾಡಿ ಹೋಗಿದ್ದಿ, ಮತ್ತು ಈಗ ಸಾಯಂಕಾಲನೂ ಮತ್ತು ಚೌಳಿಕಾಯಿ ಕ್ಲೀನ್ ಮಾಡ್ಕೊಡ್ತೇನಂತ ಗಿರ್ನಿಗೆ ಹೋಗಿಟ್ಟು ಬರ್ತೇನಂತ ಜೋಳ ಇಟ್ಟು ಬಂದು ಹೋಗಿ ಕ್ಲೀನ್ ಮಾಡಿ ಎಲ್ಲ ನೀನೇ ರೆಡಿ ಮಾಡಿಕೊಂಡೆ. ಮತ್ತೀಗ ಚೌಳಿಕಾಯಿನೂ ನಾನು ಕ್ಲೀನ್ ಮಾಡ್ತೇನಂತ ಚೌಳಿಕಾಯಿ ನನಗೆ ನಾ ಕ್ಲೀನ್ ಮಾಡೋದು ಕೆಲಸ ನೀ ಮಾಡತ್ತಿ. ಯಾಕಮ್ಮ ಇಷ್ಟೆಲ್ಲ ಮಾಡ್ಕೋಕೂತಿ? ನಂಗೆ ಮಾಡಿದ್ರೆ ಖುಷಿ ಸಿಗುತ್ತೆ ಅಮ್ಮ, ಅದಕ್ಕೆ. ಹಾಂ, ನಿನಗೇನು ಕೆಲಸ ಮಾಡಿದ್ರೆ ಆಯಾಸ ಆಗೋದಿಲ್ಲ? ಹಾಂ, ಬರೀ ನಿನ್ನ ಕೈಯಾಗ ಕೆಲಸ ಕೆಲಸ ಕೆಲಸನ ಬೇಕೇನು? ಹಾಂ, ಹಿಂಗೆ ಮಾಡ್ಕೋತೀರಮ್ಮ, ಹಿಂಗೆ ಮನಸ್ಸು ಎಲ್ಲರದು ಗೆಲ್ಲು, ಹಿಂಗೆ ಖುಷಿಯಾಗಿರಿ ನೀನು. ಈಗ ಬಂದ ನೋಡಿ ಅಪ್ಪು ಕನ್ವೊಕೇಶನ್ ಮುಗಿಸ್ಕೊಂಡೆ. ಭಾಳ ಮಳೆ ಆಯ್ತು ಅಲ್ಲಿ, ಭಾಳ ಎಲ್ಲ ಎಷ್ಟು ಭಾರಿ ಅಂದ್ರೆ ಎಷ್ಟು ಭಾರಿ ಡೆಕೋರೇಷನ್ ಮಾಡ್ಯಾರು, ಎಷ್ಟು ಲೈಟಿಂಗ್ ಅದು ಇದು ಭಾಳ ದೊಡ್ಡ ಪ್ರಮಾಣ ಆಗೈತಿ. ಮತ್ತು ಪ್ರತಿ ಸಲ ಬೇರೆ ಕಡೆ ಮಾಡ್ತಾರಲ್ಲ. ಹೌದು, ಇಲೆಕ್ಷನ್ ಅದಾವಲ್ಲ ಅದಕ್ಕೆ ಹಾಂ, ಈ ಸಲ ಇಲ್ಲೇ ಮಾಡ್ಯಾರ. ಮತ್ತೆಲ್ಲ ಡ್ರೆಸ್ ಯಾವ್ದು ಹಾಕೊಂಡಿದ್ದಿಲ್ಲ? ಹೌದು, ಚಲೋ ಅನ್ಸದೈತಲ್ಲ. ಬ್ಲ್ಯಾಕ್ ಮತ್ತು ಇದು ಜೀನ್ಸ್, ಇದು ಜೀನ್ಸು ಕರೆಕ್ಟ್ ಐತೆ, ಸ್ವಲ್ಪ ಉದ್ದ ಐತೇನಿದು. ಮತ್ತೆಲ್ಲ ಹೆಂಗೆ ಫಂಕ್ಷನ್ ಊಟ ಎಲ್ಲ ಮಾಡಿದೆ ಅಲ್ಲೇ? ಆಯಿತು. ಇಲ್ಲಿ ನೋಡಿ, ಅಪ್ಪು ಕನ್ವೊಕೇಶನ್ ಎಲ್ಲ ಮುಗಿಸ್ಕೊಂಡು ಬಂದ. ಅವ್ರ ಬೇರೆ ಬ್ಯಾಚಿದವ್ರದ್ದು ಇತ್ತಂತ, ಚೆನ್ನಾಗಾಯ್ತಂತ. ಭಾಳ ಮಳೆ ಒಂದು ಭಾಳ ಇತ್ತಂತ ಅಲ್ಲಿ, ಅದಕ್ಕೆ ಲೇಟಾಗಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಮತ್ತೀಗ ಫಂಕ್ಷನ್ ಮುಗಿಲಿಕ್ಕೆ ಇಷ್ಟು ಟೈಮ್ ಆಯಿತು. ಊಟ ಅದು ಮಾಡ್ಕೊಂಬಂದಿದ್ದಾನ. ಮತ್ತೀಗ ಮಲ್ಕೊಳ್ಳೋಣ ಹೋಗಿ ಅಂತಂದ್ರೆ ಶಾಂಭವಿ ಒಂದು
ಅಮ್ಮ ನಾ ಕಪಾಟೆಲ್ಲ ಸ್ವಚ್ಛ ಮಾಡಬೇಕಮ್ಮ, ಮತ್ತು ನನ್ನ ಕಪಾಟೆಲ್ಲ ಬಟ್ಟೆ ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ, ಬಾ ನನಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಕರೀತಾ ಇದ್ದಾಳೆ. ನೋಡಿ 11:10 ಆಗೈತಿ ಟೈಮ. ಈಗ ಅವಳು ಮಾತು ಕೇಳಿ ಏನು ಹೋಗಿ ಮಲ್ಕೊಳ್ಳಿ, ನೀವೇ ನನಗೆ ಹೇಳ್ರಿ ಈಗ. ಇಲ್ಲಿ ನೋಡಿ ಇವಳು ಗುಬ್ಬಿ ಎಲ್ಲಿ ಕೂತಾಳು, ಹಿಂಗೆ ಕೆಳಗೆ ಕೊಡ್ತಾಳೆ, ಮತ್ತು ಹೀಗೆಲ್ಲ ಒಂದೊಂದು ಕೆಲಸ. ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಈಗ ನಿದ್ದೆ ಬರೋ ಟೈಮ್ ಅವಳ್ದು. ಈಗ ಏನಾಗ್ತದೆ, ಅಭ್ಯಾಸ ಮಾಡೋಕೆ ಟೈಮ್ ಸಿಗಲ್ಲ ಅಂತ ಹೇಳಿ ಅಲ್ಲೇ ಸೈಡಿಗೆ ಇಡು, ಆಮೇಲೆ ಇಡೋನು ಒಮ್ಮೆ. ಆಮೇಲೆ ಏನು ಮಾಡ್ತಾಳೆ ಗೊತ್ತಾ, ಹಿಂಗೆ ಮಾಡಿ ಸಾಯಂಕಾಲ ರಾತ್ರಿ ಅಭ್ಯಾಸ ಮಾಡೋಕೆ ಭಾಳ ನಿದ್ದೆ ಬರ್ತಾ ಇರ್ತದಲ್ಲ, ಅವಾಗ ಐಡಿಯಾಸ್ ಮಾಡ್ತಾವೆ ನೋಡಿ ಇಂಥವು. ಈ ಟೈಮ್ದಾಗ ಮಾಡಿದರೆ ಏನಾಗ್ತದೆ, ನಿದ್ದೆ ಓಡ್ತದೆ. ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಕೊಡ್ತಾಳೆ ಈ ಟೈಮ್ದಾಗ. ಭಾಳ ದಿನದಿಂದ ಅವಳಿಗೆ ಬಟ್ಟೆ ಮಡಚಿ ಇಡೋದೇ ಇತ್ತು, ಮತ್ತು ನಾನು ಹೇಳಿದ್ದೆ ಅವಳಿಗೆ ಎಲ್ಲ ನಿನ್ನ ಕಪಾಟು ಬಟ್ಟೆ ಎಲ್ಲ ಸರಿಯಾಗಿ ಇಡ್ಮಾ ಅಂತೇಳಿ. ಹ್ಞೂ ಅಂತಂದಿದ್ದು. ಮತ್ತು ಈಗೆಲ್ಲ ಇಟ್ಕೋತಾ ಇದ್ದಾಳೆ ನೋಡಿ. ಮತ್ತು ನೀನು ವೀಡ ಬರ್ತದೆ. ಮಂಜುಳಕ್ಕ ಒಂದು ಸೈಜ್ ಐತೆ ಅದು. ಈಗೆಲ್ಲ ಸ್ವಲ್ಪ ಬಟ್ಟೆಜ ತೆಗೆದು ಹಾಕಿಂದು ಏನೇನು ಹಾಕಿದ ಹಳೆ ಬಟ್ಟೆಗಳು ಏನೇನು ಅದಾವಲ್ಲ ಸ್ವಲ್ಪ ಎಲ್ಲ ತೆಗೆದು ಇಡ್ತಾ ಇದ್ದಾಳೆ. ಇದೊಂದು ತೆಗೆದಿಟ್ಟಿದ್ದಾಳೆ ನೋಡಿ. ನಾನು ಅವಳಿಗೆ ಟಾಪ್ ಕೊಟ್ಟಿದ್ದೆ ಅದು ಹಾಕ್ಕೊಳಕ್ಕೆ, ಇದೊಂದು ತೆಗೆದಿಟ್ಟಿದ್ದಾಳೆ ಮಂಜುಳಕ್ಕಾಗ. ಮತ್ತು ಇವಳಿಗೆ ರೇಖಾ ಕೊಡ್ತಾ ಅಂತ. ರೇಖಾ ಅಂತಂದ್ರೆ ಮಂಜುಳಾ ಅವಳು ಊರಿಂದ ಕರ್ಕೊಂಬಂದಿದ್ದಾಳೆ. ಅವಳಿಗೆ ಬಟ್ಟೆ ಸ್ವಲ್ಪ ತೆಗೆದಿಡೋಣ ಅಂತ ಹೇಳಿ ಅವಳಿಗೆಲ್ಲ ಸಮೃದ್ಧಿ ಮಾಡ್ತಾಯಿದ್ದಾಳೆ. ಯಾವ್ದು ನೋಡೋಣ, ಬರ್ತದಲ್ಲ. ಟೈಮ್ 11 ಸ್ಟಾರ್ಟ್ ಮಾಡಿದ್ದೀವಿ, 11:30 ಆತೀಗ. ಇಲ್ಲಿ ನೋಡಿ ಹೆಂಗೆಲ್ಲ ಬಟ್ಟೆ ಎಲ್ಲ ಇಡ್ತಾ ಇದ್ದಾಳೆ, ಎಲ್ಲ ತೆಗೆದು ಎಲ್ಲ ನೀಟಾಗೆಲ್ಲ ಮಾಡಿರ್ತಾ ಇದ್ದಾಳೆ. ಇಲ್ಲಿ ನೋಡಿ ಎಲ್ಲ ಅವಾಗ ತೊಳೆದು ಇಟ್ಟಿರ್ತೀವಿ. ಏನಾದರೂ ಫಂಕ್ಷನ್ಗೆ ಹೋದಾಗ ಅದು ಮತ್ತೆಲ್ಲ ಸರಿ ಮಾಡ್ಕೊಂಡು ಈ ಟೈಮ್ ನೋಡಿ ಬಟ್ಟೆ ಇಡೋದು, ಕಪಾಟ್ ಕ್ಲೀನ್ ಮಾಡೋದು, ಈ ಟೈಮ್ ಇವಳ್ದು ನೋಡಿ ಹಿಂಗಿರ್ತದೆ. ಇವರು ಡಾಕ್ಟರ್ ಸ್ಟೂಡೆಂಟ್ ಅಂದರೆ ಈ ರೀತಿ ಮಾಡ್ಕೊಂಡು ಇವ್ರು ಸ್ಟಡಿ ಮಾಡ್ಕೊಂಡು ಮನೆ ಎಲ್ಲ ಅವ್ರವ್ರ ರೂಮ್ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಹಿಂಗೆ ಮಾಡ್ಕೋತಾರೆ ನೋಡಿ ಇವರು ಕೆಲಸ. ಬೆಳಗ್ಗೆದಿಂದ ಶುಗರ್ ಚೆಕ್ ಮಾಡ್ಲಿಕ್ಕೆ ಸ್ಕ್ರಿಪ್ಟ್ ಹುಡುಕ್ಯಾಡ್ತಾ ಇದ್ದೀವಿ. ಸೂಜಿಗಳು ಏನು ಮಾಡಿದರೂ ಸಿಕ್ಕಿರಲಿಲ್ಲ. ಅಪ್ಪು ಎಲ್ಲೋ ಇಟ್ಟಾನೇನೋ, ಅಲ್ಲೇ ಇಟ್ಟಾನೇನೋ, ಇಲ್ಲಿ ಇಟ್ಟಾನೇನೋ, ಅದಾಯಿತು ಇದಾಯ್ತು ಅಂತ ಕತಿ ಮಾತಾಡ್ದು ಮತ್ತು ಲಾಸ್ಟಿಗೆ ಶಾಂಭವಿನ ಕಪಾಟ್ ಒಳಗೆ ಇದೆಲ್ಲ ಸೂಜಿಗಳು ಇಲ್ಲಿ ಬಂದು ಸಿಕ್ಕ್ಯಾವ ನೋಡಿ. ಇಲ್ಲಿ ನೋಡಿ ಇದೆಲ್ಲ ಡಾಕ್ಟ್ರ್ ಜಾಗ ಒಳಗೆಲ್ಲ ಇಟ್ಟು ಬರ್ಬೇಕು ನಾವು. ನಮ್ಮದೆಲ್ಲ ಸಾಮಾನು ಇಟ್ಟಿದ್ದೀವಿ. BPH ಚೆಕ್ ಮಾಡೋದು, ಅಲ್ಲಿ ಶುಗರ್ ಚೆಕ್ ಮಾಡೋದು ಕಡೆ ಇಟ್ಟು ಬರ್ತೀನಿ. ಇದೇನು ಮಾಡತ್ತೀವ, ಇಷ್ಟೊಂದು ಹೆಸರು ನೇಮ್ ಪ್ಲೇಟಾ? ಇವು ಸಿಗ್ಬೇಕಂತ ಹಿಂಗೆ ಹಾಕಿಡತ್ತೀನಿ. ಅದು ಎಕ್ಸಾಮ್ ನಂಬರ್ ತೋರಿಸ್ಬಾರ್ದಲ್ಲ. ಇದು ಮುಚ್ಚುಂಟಿತ್ತು. ಅದೇ ಇಟ್ಟಿಡಿ ಭಾಳ ಇಷ್ಟ ಅಲ್ಲ. ಮಾಯಿ ಕಾಜು ಬಿಚ್ಚೈತೇನ ಅಂತಲೇ ಇದಕ್ಕೆ ಟೀಸ್ಕೊಟ್ಟು ಬಜ್ಜಿ ಎಲ್ಲ ಲೆವೆಲ್ ಮಾಡ್ತಾಯಿದ್ದಾಳೆ ನೋಡಿ. ಹೆಂಗೆ ರೆಡಿ ಮಾಡ್ಕೋತಾ ಇದ್ದಾಳೆ. ಹಿಂಗೇನಾದರೂ ಇದ್ದು ಅಂದರೆ ಈ ಥರ ಎಲ್ಲ ಕರೆಕ್ಟ್ ಮಾಡ್ಕೊಂಡಿರ್ತಾಳೆ ನೋಡಿ. ಅದೆಲ್ಲ ಇಲ್ಲಿ ನೋಡಿ ಎಷ್ಟು ವರ್ಷದ ಅದ ಟೆಡಿ ಇಟ್ಕೊಂಡಾಳ. ಅದಕ್ಕೆ ಮಾಯು ಅನ್ನತ್ತಾಳೆ. ಮಾಯು ಅಂತಂದ್ರೆ ಕಾಜುವಿನ ಹೆಸರು ಅದ. ಬೆಕ್ಕಿಗೆ ಅಂತಾಳಕಿ. ಅಲ್ಲಿ ನೋಡಿ ಅದಕ್ಕೆಲ್ಲ ಟಿಸ್ಕೋ ಟೇಪ್ ಬಿಚ್ಚಬಾರ್ದು, ಹರಿಬಾರ್ದಂತ ದಿನಾಲು ಅದಕ್ಕೆ ಏನೋ ಕೆಲಸ ನೋಡಿ. ಮತ್ತು ನಂಗೆ ಕರೆಯತ್ತಾಳೆ, ಇಲ್ಲಿ ಹಿಡಿಬಾ ಅಲ್ಲಿ ಹಿಡಿಬಾ ಅಂತ. ಯಾಕೆ ಅಪ್ಪ ಇದು ಮಾಡಿಲ್ಲ? ಹೌದಾ, ಏನು ಹೇಳಿದ್ರು? ಟಿಸ್ಕೋ ಟೇಪ್ ಅಪ್ಪ ಹೇಳ್ತಾರೆ ಅನ್ಸತ್ತೈತಿ. ಎತ್ತು ಬಂದು ನೋಡ್ತಾರೆ ಅವ್ರು ಏನು ಮಾಡತ್ತಾರೆ, ಏನು ಆವಾಜ್ ಇದೆ ಅಂತ ಹೇಳಿ. ಮತ್ತು ನೋಡಿ ಬಂದು ಮತ್ತೆ ಮಲ್ಕೋತಾರೆ. ಕತ್ರಿ ತಗೋಲ್ಲ, ಇಲ್ಲಿ ಕತ್ರಿ ಅದ ನೋಡಿ. ರೆಡಿ ಆಯ್ತಲ್ಲ. ಅಪ್ಪ ಹೇಳಿದ್ದು ಮಾಡಿಡು. ಮತ್ತೇನು ಮಾಡ್ತಿ, ಅದಕ್ಕೇನಾದರೂ ಹಚ್ಚಿರ್ಬೇಕಲ್ಲ. ಹಿಂಗೆ ಮಾಡೋಕ್ಕೆ ಹೇಳ್ತಾರೆ. ನಾ ಏನಾದರೂ ಪೇಪರ್ ಹಚ್ಚಿಬಿಡ್ತೀನಿ ಅಲ್ಲಿ ಹಿಂಗೆ. ಐಡಿಯಾ ಶುರು ಆಗಲ್ಲ. ಆಯಿತಾ ನಿನ್ನ ಕಪಾಟಿ ಎಲ್ಲ ಕ್ಲೀನಾ? ಲೋಕ್ ಮುಗಿಸ್ ಮಾಡ್ತೀನಿ ನೀನು.
ಅದೇನೆಲ್ಲ ಮುಗಿಸಿ ಬೇಗ ಬೇಗ ಟೈಮ್ ಆಗದ ಮಲ್ಕೊಳ್ಳೋನು, ಬೆಳಿಗ್ಗೆ ಮತ್ತು ಬೇಗ ಹೇಳ್ಬೇಕಲ್ಲ ನಾವು. ಇದು ನೋಡಿ ಎಲ್ಲ ರೆಡಿ ಆಯಿತು, ಶಾಂಭವಿನ ಕಪಾಟ ಎಲ್ಲ ರೆಡಿ ಆಯ್ತು ನೋಡಿ. ಹಿಂಗೆ ಇಡ್ತಾಳೆ ಅವಳು. ಮತ್ತು ಒಂದೊಂದು ಸಾರಿ ಎಲ್ಲ ಮತ್ತು ಬಟ್ಟೆ ಇಟ್ಟಿರ್ತೀವಿ, ಅದೆಲ್ಲ ಮೊನ್ನೆ ಎಲ್ಲ ಬಟ್ಟೆ ತೆಗೆದಿಟ್ಟಿದ್ವಿ ಒಂದೊಂದು ಹಂಗೆ ಎಲ್ಲ. ಮತ್ತು ಇವತ್ತೆಲ್ಲ ರೆಡಿ ಮಾಡ್ಕೊಂಡು ಮತ್ತೆಲ್ಲ ಆಗೈತೆ ನೋಡಿ, ಎಲ್ಲ ಇಟ್ಕೊಂಡಿದ್ದಾಳೆ ನೋಡಿ. ಆಯ್ತು ತಗೊಳ್ಳಿ, ಅಲ್ಲೇ ಇರಲಿ ನೋಡಿ. ಇಷ್ಟೊಂದು ಬಟ್ಟೆ ತೆಗೆದಿಟ್ಟಾಳೆ ನೋಡಿ ಅವಳಿಗೆ ರೇಖೆ ಹಾಕ್ಕೊಡಾಕ. ಮತ್ತು ಇದ್ರೊಳಗೆ ಯಾವ್ದು ಮಂಜು ಒಳಗೆ ಬಂದ್ರೂ ಮಂಜು ಒಳಗೆ ಹಾಕೋತಾಳೆ. ಇದೆಲ್ಲ ಅವಳಿಗೆ ಮಂಜು ಒಳಗೆ ಮತ್ತು ರೇಖೆ ಹಾಕ್ಕೊಡಕ್ಕಂತ ತೆಗೆದಿಟ್ವಿ. ಯಾವ್ದು ಹಾಕ್ಕೋತಾರೆ ಇಬ್ಬರು ನೋಡಿ. ಟೈಮ್ 12 ಗಂಟೆ ಆಗಿದೆ. ಎಷ್ಟು ಟಯರ್ಡ್ ಆಗದ, ಭಾಳ ನಿದ್ದೆ ಬಂದದ. ಈಗ ಮಲ್ಕೋತೀವಿ. ಈಗ ನಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ. ಮತ್ತು ರಾತ್ರಿ 8 ಗಂಟೆಗೆ ನಿಮಗೆ ಹೊಸ ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಷ್ಟೋ ತನಕ ಬೇರೆ ವಿಡಿಯೋಸ್ ಎಲ್ಲ ನೋಡ್ತಾಯಿರಿ.